ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮೇಷರಾಶಿಯವರೇ, ಮುಂದಿನ 42 ಗಂಟೆಗಳಲ್ಲಿ ಈ ಒಂದು ಮಹಾಶಕ್ತಿ ನಿಮ್ಮ ಮನೆಯನ್ನು ಬಿಟ್ಟು ಹೊರಡುತ್ತಿದ್ದಾಳೆ. ಅವರು ಯಾರು? ಅವರು ಏಕೆ ಹೊರಟು ಹೋಗುತ್ತಿದ್ದಾರೆ? ನಿಮ್ಮಿಂದ ಆದಂತಹ ತಪ್ಪೇನು? ಅವರು ಹೊರಟು ಹೋದ ನಂತರ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಕಷ್ಟಗಳಿಗೆ ಪರಿಹಾರಗಳನ್ನು, ಅವರನ್ನು ನಿಮ್ಮ ಮನೆಯಲ್ಲೇ ಸದಾಕಾಲ ಉಳಿಸಿಕೊಳ್ಳಲು ನೀವು ಮಾಡಬೇಕಾದಂತಹ ಪರಿಹಾರ ತಂತ್ರಗಳನ್ನು, ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೇಷರಾಶಿಯವರೇ, ಈ ಸಂದೇಶವು ನಿಮ್ಮನ್ನು ತಲುಪಿದ್ದರೆ ಇದು ಕೇವಲ ಕಾಕತಾಳೀಯವೆಂದು ಪರಿಗಣಿಸಬೇಡಿ. ಈ ಅನಂತ ವಿಶ್ವದಲ್ಲಿ ಯಾವುದೂ ಆಕಸ್ಮಿಕವಾಗಿ ಸಂಭವಿಸುವುದಿಲ್ಲ. ಗಾಳಿಯಲ್ಲಿ ಹಾರುವ ಮೋಡವಾಗಲಿ ಅಥವಾ ಕಣ್ಣು ಮಿಟುಕಿಸುವಂತಹ ಸಮಯವಾಗಲಿ, ಎಲ್ಲದರ ಹಿಂದೆಯೂ ಕೂಡ ಒಂದು ದೈವಿಕವಾದ ಉದ್ದೇಶ ಮತ್ತು ನಿರ್ದಿಷ್ಟವಾದ ಕಾರಣವಿರುತ್ತದೆ. ಮೇಷರಾಶಿಯಲ್ಲಿ ಜನಿಸಿದಂಥವರಿಗೆ ಈ ದೈವಿಕವಾದ ಮಾಹಿತಿಯು ನಿಮ್ಮ ಜೀವನದಲ್ಲಿ ಅಭೂತಪೂರ್ವ ಮತ್ತು ಊಹಿಸಲಾಗದ ಬದಲಾವಣೆಗೆ ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ನಿಮ್ಮನ್ನು ಸಿದ್ಧಪಡಿಸಲು ನಿಮಗೆ ಬಂದಿರುವಂತಹ ವಿಶೇಷವಾದ ಸುದ್ದಿಯಾಗಿದೆ. ಈ ದಿನ ನಿಮ್ಮ ಜೀವನವು ಸಂಪೂರ್ಣವಾಗಿ ಬದಲಾಗುತ್ತದೆ. ನೀವು ಗಮನಿಸಿರಬಹುದು, ಹಲವಾರು ದಿನಗಳ ಹಿಂದೆ ನಿಮ್ಮ ಮನೆಯಲ್ಲಿ ನಡೆಯುತ್ತಿರುವಂತಹ ಆಕಸ್ಮಿಕವಾದ ಘಟನೆಗಳು ಈ ಕ್ಷಣದಲ್ಲಿ ನಿಮ್ಮ ಕಣ್ಣುಗಳಲ್ಲಿ ಏಕೆ ಕಣ್ಣೀರು ಬರುತ್ತಿದೆ ಎಂದರೆ, ಇದು ನಿಜವಾಗಿಯೂ ಆ ದೇವರ ಪರಿಪೂರ್ಣವಾದ ಕೃಪೆ ನಿಮ್ಮ ಮೇಲೆ ಇರುವಂತಹ ದೃಷ್ಟಿ. ಖಂಡಿತವಾಗಿ ನಿಮ್ಮ ಕುಲ ದೇವರು ನಿಮ್ಮ ಬೆನ್ನ ಹಿಂದೆ ನಿಂತಿರುವಂತಹ ಪ್ರತಿಯೊಂದು ನೋವನ್ನು ಕೂಡ, ನೀವು ಒಂಟಿಯಾಗಿ ಅನುಭವಿಸುತ್ತಿರುವಂತಹ ಪ್ರತಿಯೊಂದು ಅಸಹ್ಯಕತೆಯನ್ನು ಮತ್ತು ನಿಮ್ಮ ಕಣ್ಣುಗಳಿಂದ ಬೀಳುತ್ತಿರುವಂತಹ ಪ್ರತಿಯೊಂದು ಕಣ್ಣೀರನ್ನು ನೋಡಿದ್ದಾಳೆ. ಆ ಕರುಣಾಮಯಿ ತಾಯಿ ನಿಮ್ಮ ಮೇಲೆ ಕೃಪೆಯನ್ನು ತೋರಿಸುತ್ತಿದ್ದಾಳೆ. ನನ್ನ ಮಗು ಇನ್ನು ಮುಂದೆ ಅಳಬಾರದು ಮತ್ತು ಹೊರೆಯನ್ನು ಹೊರಬಾರದು ಎನ್ನುವಂತಹ ಉದ್ದೇಶದಿಂದ ದೇವರ ಸಂಪೂರ್ಣವಾದ ಆಶೀರ್ವಾದ ನಿಮ್ಮ ಮೇಲೆ ಮತ್ತು ನಿಮ್ಮ ಮನೆಯ ಮೇಲೆ ಸಂಪೂರ್ಣವಾಗಿ ಆಶೀರ್ವಾದದ ಮೂಲಕ ನಮ್ಮ ವಿಡಿಯೋದ ಮೂಲಕ ನಿಮ್ಮ ಮನೆ ಮತ್ತು ಮನಸ್ಸನ್ನು ತಲುಪುತ್ತಾ ಇದೆ. ಈ ಮಾತುಗಳನ್ನು ಕೇಳುವುದಕ್ಕೆ ನಿಮ್ಮ ಕಿವಿಗಳು ಯಾವಾಗಲೂ ಕೂಡ ಆಕರ್ಷಣೀಯತ ಒಳಗಾಗುತ್ತೆ. ಏಕೆಂದರೆ ಇದು ದೈವಿಕವಾಗಿ ನಿಮ್ಮ ಕುಲದೇವರು ಕಳಿಸಿರುವಂತಹ ವಿಶೇಷವಾದ ಮಾಹಿತಿಯಾಗಿದೆ. ನಿಮ್ಮ ಹೃದಯದಿಂದ ಅನುಭವಿಸಿದಂತಹ ಪ್ರತಿಯೊಂದು ಮಾಹಿತಿ ನೋವು, ನಿಮ್ಮ ಹೃದಯ ಅನುಭವಿಸಿದಂತಹ ಪ್ರತಿಯೊಂದು ನೋವು ಒಂದು ದೈವಿಕವಾದ ಭಾವನೆ. ವಿಶೇಷವಾಗಿ ಮೇಷರಾಶಿಯವರ ಚಿಹ್ನೆ ಅಡಿಯಲ್ಲಿ ಜನಿಸಿದಂಥವರಿಗೆ ನಿಮ್ಮ ಜೀವನದಲ್ಲಿ ನೀವು ಎಂದಿಗೂ ಕನಸು ಕಾಣದ ಅಭೂತಪೂರ್ವ ಪವಾಡ ಸಂಭವಿಸುವಂತಹ ಸಮಯ ಸಮೀಪಿಸುತ್ತಿದೆ. ಈ ಕ್ಷಣದಿಂದ ನಿಮ್ಮ ಜೀವನದ ಹಾದಿ ಬದಲಾಗುತ್ತದೆ. ನಿಮ್ಮ ಹಣೆ ಬರಹವೇ ತಲೆ ಕೆಳಗಾಗುತ್ತದೆ. ಇದು ಸತ್ಯವಾಗಿದೆ. ಖಂಡಿತವಾಗಿಯೂ ಭೂತಕಾಲವು ಒಂದು ಎತ್ತರ, ಆದರೆ ಭವಿಷ್ಯವು ಮತ್ತೊಂದು ಎತ್ತರ. ನೀವು ಇಲ್ಲಿಯವರೆಗೆ ನಡೆದ ಹಾದಿಯು ಕಠಿಣ ಮುಳ್ಳುಗಳು ಮತ್ತು ಕಲ್ಲುಗಳಿಂದ ತುಂಬಿರಬಹುದು. ಪ್ರತಿ ಹೆಜ್ಜೆಯೂ ಕೂಡ ನೋವಿನಿಂದ ಮತ್ತು ಕಣ್ಣೀರಿನಿಂದ, ಪ್ರತಿ ಕ್ಷಣವು ಹೋರಾಟವಾಗಿರಬಹುದು. ಆದರೆ ಹಿಂದಿನಿಂದ ನೀವು ನಡೆಯುವಂತಹ ಹಾದಿಯು ಮೃದುವಾದಂತಹ ಹೂಗಳಿಂದ ನೀಡಲ್ಪಟ್ಟಿರುತ್ತದೆ ಎಂದು ಪರಿಮಳಯುಕ್ತ ಸುಗಂಧಗಳಿಂದ ತುಂಬಿರುತ್ತದೆ. ಈ ಬದಲಾವಣೆಗೆ ನಾಂದಿ ಹಾಡುವಂತಹ ಕ್ಷಣ ಹಿಂದಿನಿಂದ ಪ್ರಾರಂಭವಾಗುತ್ತೆ. ಈ ಉಜ್ವಲವಾದ ಭವಿಷ್ಯವನ್ನು ಸ್ವಾಗತಿಸುವಂತಹ ಕ್ಷಣ ಇದಾಗಿರುತ್ತೆ. ನಿಮ್ಮ ಜೀವನದಲ್ಲಿ ಹಿಂದೆ ತಲುಪಲಾಗದಿರುವಂತಹ ಪ್ರಬಲವಾದ ದೈವಿಕ ಇಚ್ಛೆ ಈಗಷ್ಟೇ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡುತ್ತಿದೆ. ಖಂಡಿತವಾಗಿ ನಿಮ್ಮ ಆಂತರಿಕ ಆತ್ಮವು ಈಗಾಗಲೇ ತಿಳಿದಿರಬೇಕು. ನಿಮ್ಮ ಮನಸ್ಸಿನಲ್ಲಿ ಒಂದು ಅಜ್ಞಾತ ಕಂಪನ ಒಂದು ಆರಂಭವಾಗಿರಬೇಕು. ಈ ದೈವಿಕವಾದ ರಹಸ್ಯ ಮತ್ತು ಈ ದೈವಿಕವಾದ ಚಿಹ್ನೆಗಳು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಂತಹ ಮೇಷರಾಶಿಯವರಿಗೆ ಜೀವನವು ಈಗ ಹಬ್ಬ ಮತ್ತು ಪವಾಡಗಳಿಂದ ತುಂಬಿರುತ್ತದೆ. ಆದರೆ ಇದು ಕೇವಲ ಒಂದು ಸರಳವಾದ ಮಾಹಿತಿಯಲ್ಲ. ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವಂತಹ ವಿಶೇಷವಾದ ಜೀವನವು ಗ್ರಹಿಸಲಾಗದಂತಹ ಜಟಿಲತೆಯಿಂದ ಒಟ್ಟಾಗಿ ನಿಮ್ಮ ಜೀವನದಲ್ಲಿ ಉಳಿದುಕೊಳ್ಳುವಂತಹ ಒಂದು ಶಕ್ತಿಯ ಪರಿವರ್ತನೆಯಾಗಿರುತ್ತೆ. ನಿಮ್ಮ ಜೀವನವನ್ನು ಶಾಂತಿಯುತವಾಗಿ ಮತ್ತು ಅತ್ಯುತ್ತಮ ನೆಮ್ಮದಿಯುತವಾಗಿ ಸಕಾರಾತ್ಮಕವಾಗಿ ಬದಲಾಯಿಸುವಂತಹ ಕೆಲವು ಅಮೂಲ್ಯವಾದ ಕ್ಷಣಗಳು ನಿಮ್ಮ ಮುಂದೆ ಬರುತ್ತದೆ. ಅವುಗಳನ್ನು ಸ್ವೀಕರಿಸಲು ಸಿದ್ಧರಾಗಿರಬೇಕು. ಗಡಿಯಾರದ ಪ್ರತಿಯೊಂದು ಮುಳ್ಳು ಕೂಡ, ಶಬ್ದವು ಕೂಡ ನಿಮ್ಮ ಹಳೆಯ ಜೀವನಕ್ಕೆ ವಿದಾಯ ಹೇಳುತ್ತದೆ. ನಿಮ್ಮ ಉಜ್ವಲ ಭವಿಷ್ಯವನ್ನು ಸ್ವಾಗತಿಸುತ್ತದೆ. ನಿಮ್ಮ ಅಸ್ತಿತ್ವವನ್ನು ಪುನಃ ನಿರ್ಮಿಸುವಂತಹ ಅದ್ಭುತವಾದ ಸಮಯ ಬಹಳ ಬೇಗನೆ ಸಮೀಪವಾಗ್ತಾ ಇದೆ. ಅದಕ್ಕಾಗಿಯೇ ನಾನು ಈಗ ಹೇಳುತ್ತಿರುವಂತಹ ಈ ಮಾತುಗಳು ಅತ್ಯಂತ ಗಮನದಿಂದ ಕೇಳಬೇಕು. ನಿಮ್ಮ ಎಲ್ಲ ಕೆಲಸಗಳನ್ನು, ನಿಮ್ಮ ಎಲ್ಲ ತೊಂದರೆಗಳನ್ನು, ನಿಮ್ಮ ಜೀವನದಲ್ಲಿ ನಡೀತಿರ್ತಕ್ಕಂಥ ಪ್ರತಿಯೊಂದು ತೊಂದರೆಯನ್ನು ದೂರ ಮಾಡೋದಕ್ಕೆ ಈ ಮಾತುಗಳು ನಿಮ್ಮ ಭವಿಷ್ಯದ ಮೇಲೆ ದೈವಿಕವಾದ ರಹಸ್ಯವಿದೆ ಎಂದು ಯಾರಿಗೂ ಹೇಳಲಾಗದಂತಹ ದುಃಖದ ಸಾಗರದಲ್ಲಿ ಒಂಟಿಯಾಗಿ ಮುಳುಗುತ್ತಿರುವಾಗ, ನನ್ನ ಜೀವನ ಮುಗಿದಿದೆ ಮತ್ತು ನನಗೆ ಯಾರೂ ಇಲ್ಲ ಎಂದು ನೀವು ದುಃಖವನ್ನು ಅನುಭವಿಸಿದಾಗ ಎಲ್ಲಿಂದಲೋ ಒಂದು ಸಣ್ಣ ಭರವಸೆಯ ಬೆಳಕಿನ ಕಿರಣಗಳು ನಿಮಗೆ ಕಾಣಿಸುತ್ತದೆ. ಆ ಕ್ಷಣ ನಿಮಗೆ ಎಷ್ಟು ಸಮಾಧಾನ ನೀಡುತ್ತದೆ, ಅದು ನಿಮಗೆ ಎಷ್ಟು ಧೈರ್ಯವನ್ನು ನೀಡುತ್ತದೆ. ನೀವು ನಿಮ್ಮ ಜೀವನದಲ್ಲಿ ಅಂತಹ ಕ್ಷಣವನ್ನು ಹಲವು ಬಾರಿ ಅನುಭವಿಸಿರಬೇಕು. ಈಗ ಎಲ್ಲವೂ ಕೂಡ ಮುಗಿದಿದೆ ಮತ್ತು ಈಗ ನೀವು ಸೋತಿದ್ದೀರಿ ಎನ್ನುವಂತಹ ಕ್ಷಣದಲ್ಲಿ ನಿಮಗೆ ಧೈರ್ಯ ತುಂಬುವಂತಹ ಹೊಸ ಅದೃಶ್ಯ ಶಕ್ತಿಯು ನಿಮ್ಮನ್ನು ಕೈ ಹಿಡಿದು ನಿಮ್ಮನ್ನು ಮುನ್ನಡೆಸಿದಂತೆ ನಿಮಗೆ ಹಲವು ಬಾರಿ ಅನಿಸಿರಬಹುದು. ಆ ಕ್ಷಣದಲ್ಲಿ ನಿಮ್ಮ ಮನಸ್ಸು ಇದ್ದಕ್ಕಿದ್ದಂತೆ ಶಾಂತಿ ಮತ್ತು ಸಮುದ್ರದಂತೆ ತುಂಬ ಶಾಂತ ಮತ್ತು ಅತ್ಯುತ್ತಮವಾಗಿರುತ್ತದೆ. ಆ ಶಾಂತಿ ಎಲ್ಲಿಂದ ಬಂತು ಅಥವಾ ಆ ಧೈರ್ಯ ನಿಮ್ಮ
ನಿಮಗೆ ಹೇಗೆ ಬಂತು ಎಂದು ನಿಮಗೆ ಅರ್ಥವಾಗುತ್ತಿಲ್ಲ. ಯಾರೋ ಒಬ್ಬರು ನಿನ್ನ ಬೆನ್ನ ಮೇಲೆ ಕೈಯಿಟ್ಟು ನಾನಿದ್ದೀನಿ ಮುಂದೆ ನಡಿ ಎನ್ನುವಂತಹ ತಣ್ಣನೆ ಸ್ಪರ್ಶ ಯಾರದ್ದು? ನಿನ್ನ ಕಣ್ಣೀರನ್ನು ಒರೆಸುತ್ತಿರುವಂತಹ ಅದೃಶ್ಯ ಕೈ ಯಾರದ್ದು? ನೂರಾರು ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಇರಬಹುದು. ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಪಡೆಯುವ ಸಮಯ ಈಗ ಗೋಚರವಾಗ್ತಿದೆ. ಆ ದೈವಿಕ ಶಕ್ತಿ ಯಾರು ಎಂದು ನಿಮಗೆ ತಿಳಿದ ತಕ್ಷಣ ನಿಮ್ಮ ಕಣ್ಣುಗಳಲ್ಲಿ ಅತ್ಯಂತ ಒಂದು ಆಳವಾದ ಪರಿವರ್ತನೆ, ಮನಸ್ಸಿನಲ್ಲಿ ಆಧ್ಯಾತ್ಮಿಕವಾಗಿ ಬಲವಾದ ಭಾವನೆ, ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆ ಸಂಭವಿಸುತ್ತದೆ. ನೀವು ಪೂರ್ಣವಾಗಿ ಈ ಒಂದು ಮಾಹಿತಿಯನ್ನು ನಿಮ್ಮ ಮನಸ್ಸಿನ ಮೂಲಕ ಅರ್ಥ ಮಾಡಿಕೊಂಡರೆ ನಿಜವಾದ ಒಂದು ಸತ್ಯ ಹೊರಗೆ ಬರುತ್ತದೆ. ಆ ಶಕ್ತಿ ದೇವತೆ ನಿಮ್ಮ ಜೀವನವನ್ನು ವಿಶೇಷವಾದ ಬದಲಾವಣೆಯ ಮೂಲಕ ಉತ್ತಮವಾದ ಮಟ್ಟಕ್ಕೆ ಕೊಂಡೊಯ್ಯೋದಕ್ಕೋಸ್ಕರ ನಿಮ್ಮ ಜೊತೆನೇ ಹೆಜ್ಜೆ ಇಡ್ತಿದ್ದಾರೆ. ಒಟ್ಟಾರೆಯಾಗಿ ಮೇಷರಾಶಿಯವರೇ, ನೀವು ಕಳೆದ ಕೆಲವು ತಿಂಗಳುಗಳು ಮತ್ತು ವರ್ಷಗಳಿಂದ ಅನುಭವಿಸುತ್ತಿರುವಂತಹ ನೋವು, ಇಷ್ಟೇ ಜೀವನದಲ್ಲಿ ಎಷ್ಟೇ ಕಷ್ಟಪಟ್ಟರೂ ಕೂಡ, ಎಷ್ಟೇ ಒಂದು ಒಳ್ಳೆಯತನದಲ್ಲಿ ಇದ್ದರೂ ಕೂಡ ನಿಮ್ಮನ್ನು ಎಲ್ಲರೂ ಕೂಡ ಒಂಟಿ ಮಾಡಿದ್ದಾರೆ ಮತ್ತು ಕಷ್ಟದಲ್ಲಿ ಹೋರಾಡಿ ಸುಸ್ತಾಗಿದ್ದೀರಾ. ಜೀವನ ಸಾಕು ಎನ್ನುವಷ್ಟು ಮಟ್ಟಿಗೆ ನೀವು ಹೋಗಿದ್ದೀರಾ. ನಿಮ್ಮ ರಾತ್ರಿಯಲ್ಲಿ ಕಣ್ಣುಗಳು ಒದ್ದೆಯಾಗುತ್ತಿದ್ದವು. ಹಲವು ದಿನಗಳು ನಿಮಗೆ ನಿದ್ರೆ ಇರುತ್ತಿರಲಿಲ್ಲ. ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ತೊಂದರೆಗಳಿಗೆ ಶಾಶ್ವತವಾದ ಪರಿಹಾರ ಸಿಗದೆ ನಾನು ಇದೇ ರೀತಿ ಸಾಯುತ್ತೇನೋ ಎನ್ನುವಂತಹ ಮೂಡುತ್ತಿತ್ತು. ಖಂಡಿತವಾಗಿ ಇದಕ್ಕೆಲ್ಲ ಕಾರಣವೇನು ಎಂದು ನೋಡಿದರೆ ನಿಮ್ಮ ಕರ್ಮವು ನಿಮ್ಮನ್ನು ಪರೀಕ್ಷಿಸುತ್ತಿತ್ತು. ಅದೇ ನಿಮ್ಮನ್ನು ಶುದ್ಧೀಕರಿಸಿದೆ. ಆ ಪರೀಕ್ಷಾ ಸಮಯ ಈಗ ಕೊನೆಗೊಳ್ಳುತ್ತಿದೆ ಮತ್ತು ಕೆಲವೊಮ್ಮೆ ನೀವು ಮಧ್ಯರಾತ್ರಿಯಲ್ಲಿ ಇದ್ದಕ್ಕಿದ್ದಂತೆ ಎಚ್ಚರಗೊಂಡು ನಿಮ್ಮ ಹಾಸಿಗೆ ಮೇಲೆ ಕುಳಿತು ಕೆಲವಾರು ಗಂಟೆಗಳವರೆಗೂ ನಿಮ್ಮ ನೋವನ್ನು ಒಬ್ಬರೇ ಅನುಭವಿಸುತ್ತಿರುವಂತಹ ಸಮಯ. ಭವಿಷ್ಯ ಏನಾಗುತ್ತದೆ ಎಂದು ಯೋಚನೆ ಮಾಡುವಂತಹ ಕಷ್ಟಗಳು, ಸಾಲಗಳು, ಅವಮಾನಗಳಿಂದ ಯಾವಾಗ ಹೊರಬರುತ್ತೀರೋ ಎನ್ನುವಂತಹ ಭಯವನ್ನು ನೀವು ಲೆಕ್ಕವಿಲ್ಲದಷ್ಟು ಬಾರಿ ಅನುಭವಿಸಿದ್ದೀರಾ. ಆದರೆ ಮತ್ತು ನಿಮ್ಮ ಹೃದಯ ವೇಗವಾಗಿ ಹೊಡೆಯುತ್ತಿತ್ತು. ಈ ಮಾನಸಿಕವಾದ ಒತ್ತಡ, ಈ ನಿರಂತರವಾದ ಚಿಂತೆ ನಿಮ್ಮ ದೈಹಿಕವಾದ ಆರೋಗ್ಯದ ಮೇಲೂ ಕೂಡ ಗಂಭೀರವಾದ ಪರಿಣಾಮವನ್ನು ಬೀರಿದೆ. ಈ ಮಾನಸಿಕ ಚಿಂತೆಗೆ ಆಲಸ್ಯ ಮತ್ತು ಉದಾಸೀನತೆ ಸೇರಿದಂತೆ ಹಲವಾರು ಆರೋಗ್ಯ ಸಮಸ್ಯೆಗಳು ಕೂಡ ಮೂಲ ಕಾರಣವಾಗಿತ್ತು. ಆದರೆ ಈಗ ಎಲ್ಲವೂ ಸರಿ ಹೋಗುತ್ತದೆ, ಏಕೆಂದರೆ ಒಳ್ಳೆಯ ಕಲ್ಪನೆ ಮತ್ತು ಸೃಜನಶೀಲತೆ ನಿಮ್ಮ ಜೀವನದ ಮೇಲೆ ನೇರವಾದ ಪರಿಣಾಮವನ್ನು ಬೀರುತ್ತದೆ. ನಿಮ್ಮ ಜೀವನದ ಸಮಸ್ಯೆಗಳಿಗೆ ವಿಭಿನ್ನವಾದ ದೃಷ್ಟಿಕೋನದಿಂದ ನೋಡುವಂತಹ ವಾಸ್ತವವಾದ ಸತ್ಯವನ್ನು ತಿಳಿದುಕೊಳ್ಳುವಂತಹ ಅತ್ಯುತ್ತಮವಾದ ಸಮಯ ಈಗ ಪ್ರಾರಂಭವಾಗ್ತಾ ಇದೆ. ಖಂಡಿತವಾಗಿ ಹಲವಾರು ಕಠಿಣ ಸಮಯ, ಈ ಅಗ್ನಿ ಪರೀಕ್ಷೆ ನಿಮ್ಮನ್ನ ವಜ್ರ ಮಾಡಲು ಬಂದಂಥದ್ದು, ನಿಮ್ಮನ್ನ ನಾಶ ಮಾಡಲು ಅಲ್ಲ. ಖಂಡಿತವಾಗಿ ಬಲಶಾಲಿಯನ್ನಾಗಿ ಮಾಡಲು ದೇವರು ನಿಮಗೆ ವಿಶೇಷವಾದ ಯೋಜನೆಯನ್ನ ರೂಪಿಸಿದರು. ಅವರು ಒಟ್ಟಾಗಿ ಕಠಿಣ ಶಿಕ್ಷಕರಾಗಿ ಪಾಠವನ್ನ ಕಠಿಣ ಮತ್ತು ನೋವಿನಿಂದ ಕೂಡಿರುವಂತೆ ಮಾಡುತ್ತಿದ್ದರು. ಆದರೆ ಈ ಪಾಠಗಳನ್ನು ಕಲಿತ ನಂತರ ಯಾರೂ ನಿಮ್ಮನ್ನ ಜೀವನದಲ್ಲಿ ಸೋಲಿಸಲು ಸಾಧ್ಯವಿಲ್ಲ, ನಿಮ್ಮನ್ನು ನೋಯಿಸಲು ಕೂಡ ಸಾಧ್ಯವಿಲ್ಲ. ನಿಮ್ಮವರು ಮತ್ತು ನಿಮ್ಮವರಲ್ಲದೆ ಇರುವಂತಹ ಸತ್ಯವನ್ನ ನಿಮಗೆ ತೋರಿಸಿದ್ದಾರೆ. ಈ ಸಮಯ ನಿನ್ನಲ್ಲಿರುವಂತಹ ಮುಗ್ಧತೆಯನ್ನು ತೆಗೆದುಹಾಕಿ ನಿಮಗೆ ತಾರತಮ್ಯ ಮತ್ತು ಲೌಕಿಕವಾಗಿರುವಂತಹ ಜ್ಞಾನ, ಬುದ್ಧಿವಂತಿಕೆಯನ್ನು ನೀಡುತ್ತಿದ್ದಾರೆ. ಈಗ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ ಮತ್ತು ನಿಮ್ಮ ಶಕ್ತಿಶಾಲಿಯಾಗಿರುವಂತಹ ಆಂತರಿಕವಾದ ಧ್ವನಿಯನ್ನು ಕೇಳಿ. ಖಂಡಿತವಾಗಿ ಇದು ನಿಮಗೆ ಉತ್ತಮವಾದ ವ್ಯಕ್ತಿಯೊಂದಿಗೆ ಮಾತನಾಡುವಂತಹ ಕೆಲಸವನ್ನು ಮಾಡುವ ಪ್ರತಿಯೊಂದು ಮನಸ್ಸಿನಲ್ಲಿ ಕೂಡ ಯಾವುದೇ ಅನುಮಾನಗಳು ಅಥವಾ ಯಾವುದೇ ರೀತಿಯ ಒಂದು ತೊಂದರೆಗಳು, ನಕಾರಾತ್ಮಕ ಭಾವನೆಗಳು ಇದ್ದಲ್ಲಿ ಅದನ್ನು ನಿರ್ಲಕ್ಷಿಸಬೇಡಿ. ಅದು ನಿಮಗೆ ಎಚ್ಚರಿಕೆ ನೀಡುವಂತಹ ದೈವಿಕವಾಗಿರುವಂತಹ ಸಂಕೇತವಾಗಿರುತ್ತದೆ. ಎಲ್ಲರನ್ನ ನಂಬುವುದನ್ನು ನಿಲ್ಲಿಸಬೇಕು. ಸಹಾಯ ಮಾಡಿ, ಆದರೆ ಕುರುಡಾಗಿ ಸಹಾಯ ಮಾಡಬೇಡಿ. ಖಂಡಿತವಾಗಿ ಯಾರಿಗಾದರೂ ಎಷ್ಟು ಸಹಾಯ ಮಾಡಬಹುದೋ ಅದಕ್ಕೆ ನೀವು ಮಿತಿಯಾಗಿರಬೇಕು. ಇಲ್ಲದಿದ್ದರೆ ನಿಮ್ಮನ್ನು ನೀವು ಕಳೆದುಕೊಳ್ಳುವಷ್ಟು, ನಿಮ್ಮನ್ನು ನೀವು ನಷ್ಟ ಮಾಡಿಕೊಳ್ಳುವಷ್ಟು, ಎಲ್ಲವನ್ನ ಕಳೆದುಕೊಂಡು ಬೀದಿಗೆ ಬರುವಷ್ಟು ಸಹಾಯವನ್ನು ಮಾಡಬಾರ್ದು. ನಿಮ್ಮ ಶಕ್ತಿಗೆ ಅನುಸಾರ ಹಣವನ್ನು ನಿಮ್ಮ ಸ್ವಂತ ಬೆಳವಣಿಗೆಗೆ ಬೆಳೆಸಲು ಪ್ರಾರಂಭಿಸಿ. ಯೋಗ ಮತ್ತು ಧ್ಯಾನ, ಆಧ್ಯಾತ್ಮಿಕ ಅಭ್ಯಾಸಗಳು ನಿಮ್ಮೊಂದಿಗೆ ನೀವು ಹೆಚ್ಚು ಸಮಯವನ್ನು ಕಳೆಯೋದನ್ನು ರೂಢಿ ಮಾಡಿಕೊಳ್ಬೇಕು. ಇದರಿಂದಾಗಿ ನಿಮ್ಮ ಮನೆ ಮತ್ತು ಹಣೆ ಬರಹ ಬದಲಾಗುತ್ತದೆ. ಈಗ ಆ ಶಕ್ತಿ ನಿಮ್ಮ ಮನೆಯಲ್ಲಿದೆ. ನಿಮ್ಮ ಜೀವನದ ಕರಾಳ ದಿನಗಳು ಸಂಪೂರ್ಣವಾಗಿ ಮುಗಿಯುತ್ತಿದೆ. ಈಗ ಬೆಳಕು ಮತ್ತು ಯಶಸ್ಸಿನ ಯುಗ ಪ್ರಾರಂಭವಾಗ್ತಾ ಇದೆ. ಇದು ಉತ್ಪ್ರೇಕ್ಷೆಯ ಮಾತಲ್ಲ, ಸಂಭವಿಸಲಿರುವಂತಹ ಸತ್ಯ. ಮೇಷರಾಶಿಯವರು ಬಾಲ್ಯದಿಂದಲೂ ತಮ್ಮ ಜೀವನದಲ್ಲಿ ಬಹಳಷ್ಟು ಕಷ್ಟಗಳು, ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಯಾರು ಕೂಡ ಊಹೆ ಮಾಡೋದಕ್ಕೆ ಸಾಧ್ಯವಿಲ್ಲದಷ್ಟು ನೋವುಗಳನ್ನು ಅನುಭವಿಸಿದ್ದಾರೆ. ನೀವು ದೃಢತೆ ಮತ್ತು ಸೂಚನೆಗೆ ನೀಡಲಾಗುವಂತಹ ವಿಶೇಷವಾದ ಫಲಿತಾಂಶವನ್ನು ಕಂಡುಕೊಳ್ಳುವಂತಹ ಸಂದರ್ಭದಲ್ಲಿ ಇಲ್ಲಿಂದ ಗ್ರಹಗಳ ಸ್ಥಾನಗಳು ಬದಲಾಗುತ್ತದೆ. ನೀವು ಮಾಡಿದಂತಹ ಯಾವುದೇ ಒಳ್ಳೆಯ ಕರ್ಮವು ನಿಮಗೆ ಉತ್ತಮವಾದ ಫಲಿತಾಂಶವನ್ನು ತಂದುಕೊಡುತ್ತದೆ. ಇದಕ್ಕೆಲ್ಲ ಕಾರಣ ನಿಮ್ಮ ಕುಲದೇವರ ಆಶೀರ್ವಾದ, ನಿಮ್ಮ ಮನೆ ದೇವರ ವಿಶೇಷವಾದ ಶಕ್ತಿ. ಅವರು ನಿಮ್ಮ ಮನೆಗೆ ಬಂದಾಗ ನಿಮಗೆ ಸಮೃದ್ಧಿ, ಬದುಕಿಗೆ ಒಂದು ಬೆಳವಣಿಗೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ತುಂಬುತ್ತಾ ಹೋಗುತ್ತೆ. ಇತ್ತೀಚೆಗೆ ನೀವು ಒಂದು ವಿಷಯವನ್ನು ಗಮನಿಸಿರಬಹುದು. ನೀವು ಮನೆಯಲ್ಲಿ ಯಾವುದೇ ಕಾರಣವಿಲ್ಲದಿದ್ದರೂ ಕೂಡ ಶಾಂತಿ ಹೆಚ್ಚಾಗ್ತಾ ಇದೆ. ಮನೆಯಲ್ಲಿ ಮನಸ್ಸುಗಳಲ್ಲಿ ಯಾವಾಗಲೂ ಕೂಡ ಸಮೃದ್ಧಿ ತುಂಬಿರುತ್ತದೆ. ಸಾಲ ಬಾಧೆಗಳು ಕಡಿಮೆ ಆಗ್ತಾ ಇದೆ.
ಖಂಡಿತವಾಗಿ ದೊಡ್ಡ ದೊಡ್ಡ ಅಪಘಾತಗಳು ಬಂದಾಗ, ಅಪಾಯಕಾರಿ ಆರೋಗ್ಯ ಸಮಸ್ಯೆಗಳು ಬಂದಾಗ, ಜೀವನವೇ ಮುಗಿದು ಹೋಯಿತು ಎಂದಾಗ ನಿಮ್ಮ ಜೀವನ ಮತ್ತೆ ಸರಿ ಹೋಗುತ್ತದೆ. ಇದಕ್ಕೆಲ್ಲ ಕಾರಣ ನಿಮ್ಮ ಅದೃಷ್ಟವಲ್ಲ, ಆ ದೇವತೆಯ ಕೃಪೆಯಿಂದಾಗಿರುತ್ತದೆ. ಇದು ಕರುಣೆ. ಏಕೆಂದರೆ ಆ ದೇವತೆ ಯಾವಾಗಲೂ ಕೂಡ ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬವನ್ನು ಗುರಾಣಿಯಂತೆ ರಕ್ಷಿಸುತ್ತಿದ್ದಾಳೆ. ಅದಕ್ಕಾಗಿಯೇ ನೀವು ಹಲವಾರು ಬಾರಿ ನೋಡಿರಬಹುದು, ಕೆಲವು ವಿಷಯಗಳನ್ನು ನೀವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಕ್ಕೆ ಸಾಧ್ಯವಾಗದೆ ಹೋಗಿರಬಹುದು. ತೊಂದರೆಗೆ ಸಿಲುಕಿದಾಗ ನೀವು ಕೂದಲೆಳೆಯ ಅಂತರದಲ್ಲಿ ತಪ್ಪಿಸಿಕೊಳ್ತಾ ಇರ್ತೀರಾ. ದೊಡ್ಡ ಅಪಘಾತಗಳಿಂದಲೂ ಕೂಡ ಸಣ್ಣ ಹೊಡೆತಗಳಿಂದ ಸುರಕ್ಷಿತವಾಗಿ ಹೊರಗೆ ಬಂದಿದ್ದೀರಾ. ನಿಮಗೆ ತಿಳಿಯದೇ ಇರುವಂತಹ ಅನೇಕವಾದ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೀತಾನೆ ಹೋಗ್ತಾ ಇದೆ, ಆದರೆ ನೀವು ಅದನ್ನು ಸೂಕ್ಷ್ಮವಾಗಿ ಗಮನಿಸಿಲ್ಲ. ಆದರೆ ನೀವೀಗ ಸ್ಪಷ್ಟವಾಗಿ ತಿಳಿದುಕೊಳ್ಳಲು ಬಯಸುವಂತಹ ವಿಷಯ ನಿಮ್ಮ ಜೀವನವನ್ನು ಬದಲಾಯಿಸುವಂತಹ ದೈವಿಕವಾದ ದೇಹತೆಯ ರಹಸ್ಯವಾಗಿರುತ್ತದೆ. ಆದ್ದರಿಂದ ದಯವಿಟ್ಟು ಗಮನವಿಟ್ಟು ಕೇಳಿ. ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ಯಾವುದೇ ತೊಂದರೆಗಳಿಲ್ಲದೆ ಏಕಾಂತ ಸ್ಥಳದಲ್ಲಿ ಕುಳಿತು ಇದನ್ನು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಮನಸ್ಸು ಹೆಚ್ಚು ಶಾಂತವಾಗಿರುತ್ತದೆ. ಆದ್ದರಿಂದ ಆ ಶಕ್ತಿ ನಿಮ್ಮ ಮನೆಗೆ ಮತ್ತು ನಿಮ್ಮ ಜೀವನದಲ್ಲಿ ನಿಮ್ಮ ಕೈಯಲ್ಲಿರುತ್ತದೆ. ನಿಮ್ಮ ಜೀವನದಲ್ಲಿನ ಕತ್ತಲೆಯ ದಿನಗಳು ಸಂಪೂರ್ಣವಾಗಿ ಮುಗಿಯುತ್ತದೆ. ಈಗ ಬೆಳಕಿನ ಯುಗ ಮತ್ತು ಯಶಸ್ಸಿನ ಯುಗ ಪ್ರಾರಂಭವಾಗುತ್ತೆ. ಇದು ಸಂಪೂರ್ಣವಾಗಿ ಸತ್ಯವಾದಂತಹ ಮಾತಾಗಿರುತ್ತೆ. ಮೇಷ ರಾಶಿಯವರು ಬಾಲ್ಯದಿಂದಲೂ ಜೀವನದಲ್ಲಿ ಎಷ್ಟೊಂದು ಕಷ್ಟಗಳನ್ನು ಮತ್ತು ನೋವುಗಳನ್ನು ಅನುಭವಿಸಿದ್ದೀರಾ. ಆದರೆ ಈಗ ಎಲ್ಲದಕ್ಕೂ ಕೂಡ ಆ ಜಗನ್ಮಾತೆಯಾಗಿರುವಂತಹ ಮಹಾತಾಯಿಯ ಅನುಗ್ರಹ ನಿಮ್ಮ ಮೇಲಿದೆ. ಅದು ಖಂಡಿತವಾಗಿ ಬೇರೆ ಯಾರೂ ಅಲ್ಲ, ನಿಮ್ಮ ಮನೆಯ ಒಂದು ವಿಶೇಷವಾದ ಕುಲದೇವತೆ. ಆ ಕುಲದೇವತೆ ಈಗ ನಿಮ್ಮ ಮನೆಯನ್ನು ಬಿಟ್ಟು ಹೊರಡಲು ಸಿದ್ಧವಾಗ್ತಾ ಇದ್ದಾರೆ. ಏಕೆಂದರೆ ನಿಮ್ಮ ಸಣ್ಣ ಪುಟ್ಟ ತಪ್ಪುಗಳು ಮತ್ತು ಹವಾಮಾನದ ಮಾತುಗಳಾಗಿರುತ್ತೆ. ಖಂಡಿತವಾಗಿ ಅವರು ನಿಮ್ಮ ಮನೆಯನ್ನು ಬಿಟ್ಟು ಹೊರಟರೆ ನೀವು ಪ್ರತಿಯೊಂದು ದಿನವೂ ಕಷ್ಟವನ್ನು ಪಡಬೇಕಾಗುತ್ತೆ, ನೋವನ್ನು ಅನುಭವಿಸಬೇಕಾಗುತ್ತೆ. ದೊಡ್ಡ ದೊಡ್ಡ ಸಂಕಷ್ಟಗಳು ನಿಮ್ಮ ಮನೆ ಬಾಗಿಲಿಗೆ ಬರುವಂತಹ ಸಾಧ್ಯತೆ ಇದೆ. ಆದರೆ ನೆನಪಿಟ್ಟುಕೊಳ್ಳಿ, ನೀವು ನಿಮ್ಮ ದೇವರನ್ನ ಪ್ರೀತಿಯಿಂದ, ಭಕ್ತಿಯಿಂದ, ಶುದ್ಧ ಹೃದಯದಿಂದ ಸ್ವಾಗತಿಸಬೇಕು. ಮನೆಯಲ್ಲಿ ಖಂಡಿತವಾಗಿ ನೆಲೆಸುತ್ತಾರೆ. ಆದ್ದರಿಂದ ಆ ದೇವರನ್ನ ನಿಮ್ಮ ಮನೆಯಲ್ಲಿ ಸುತ್ತಾಡೋದು ಅಪಾರವಾದ ಆಶೀರ್ವಾದ, ದೊಡ್ಡ ಶಕ್ತಿಯ ಒಂದು ಮೊರೆಯಾಗಿರುತ್ತದೆ. ಅದೇ ಸಮಯದಲ್ಲಿ ಒಂದು ಪವಿತ್ರವಾದ ಜವಾಬ್ದಾರಿಯು ನಿಮ್ಮ ಮೇಲಿರುತ್ತದೆ. ಅವಳು ನಿಮ್ಮ ಮನೆಯನ್ನು ದೇವಾಲಯವನ್ನಾಗಿ ಪರಿವರ್ತಿಸಲು ಬಂದಿರುತ್ತಾಳೆ. ಅವಳು ನಿಮ್ಮ ಜೀವನವನ್ನು ಭವ್ಯವಾಗಿ ಪರಿವರ್ತಿಸಲು ಬಂದಿರುತ್ತಾಳೆ. ಅವಳು ನಿಮ್ಮ ಜೀವನಕ್ಕೆ ದೈವಿಕವಾದ ರಕ್ಷಣಾತ್ಮಕ ಗುರಾಣಿಯಂತೆ ನಿಂತಿರುತ್ತಾಳೆ. ಈಗ ಆಶೀರ್ವಾದವನ್ನು ನೀವು ಉಳಿಸಿಕೊಳ್ಳೋದು ಮತ್ತು ಬೆಳೆಸಿಕೊಳ್ಳೋದು ನಿಮ್ಮ ಕೈಯಲ್ಲಿರುತ್ತೆ. ನೀವು ಯಾವಾಗಲೂ ಅವರನ್ನು ನೆನಪಿಸಿಕೊಳ್ಳಬೇಕು. ಆ ತಾಯಿಗೆ ಪೂಜೆ ಪುರಸ್ಕಾರಗಳನ್ನು ಸಲ್ಲಿಸಬೇಕು. ಹಲವಾರು ಜನರಿಗೆ ತಮ್ಮ ಕುಲದೇವರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೂಡ ಇರೋದಿಲ್ಲ. ಆಗ ಏನು ಮಾಡಬೇಕು ಅಂತ ಅಂದರೆ, ಖಂಡಿತವಾಗಿ ನಿಮ್ಮ ಹಿರಿಯರನ್ನು ಕರೆದು ಅವರ ಜೊತೆ ಕೇಳಿ, ಮಾತುಕತೆಯ ಮೂಲಕ ನಿಮ್ಮ ಕುಲದೇವರ ಒಂದು ಅಸ್ತಿತ್ವವನ್ನು ತಿಳಿದುಕೊಳ್ಬೇಕು. ಅವರಿಗೆ ಹೋಗಿ ವರ್ಷಕ್ಕೊಮ್ಮೆ ಆದರೂ ಪೂಜೆಯನ್ನು ಸಲ್ಲಿಸಿ ಬರಬೇಕು. ಅವರ ಫೋಟೋಗಳನ್ನು ಇಟ್ಟು ಪೂಜೆಯನ್ನು ಮಾಡಬೇಕು. ದೇವರ ಆಶೀರ್ವಾದವು ನಿಮ್ಮ ಮೇಲಿದ್ದಾಗ ಎಂಥ ಅಡೆತಡೆಗಳು, ತೊಂದರೆಗಳು ಬಂದರೂ ಕೂಡ ನೀವು ಎಲ್ಲವನ್ನ ದೂರ ಮಾಡಿಕೊಂಡು ನಿಮ್ಮ ಯೋಜನೆಯಂತೆ ಕೆಲಸಗಳನ್ನು ಮುಂದುವರಿಸಬಹುದು. ನೀವು ಪೂಜೆ ಮಾಡುವಾಗ ಪೂಜಾ ಮಂದಿರದಲ್ಲಿ ಪೂರ್ವ ದಿಕ್ಕಿನಲ್ಲಿ ಅರಿಶಿನ ಮಿಶ್ರಿತ ನೀರಿನೊಂದಿಗೆ ಉಳಿದ ಸ್ಥಳವನ್ನು ಸ್ವಚ್ಛಗೊಳಿಸಬೇಕು. ದೇವರ ಒಂದು ವಿಗ್ರಹವನ್ನು ಇಟ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು. ಧೂಪ ದೀಪ ನೈವೇದ್ಯಗಳನ್ನು ಅರ್ಪಿಸಬೇಕು. ನಿಮ್ಮ ಮನೆಯ ಕುಲದೇವರ ವಾರ ಯಾವುದು ಎಂದು ಮೊದಲು ನೀವು ತಿಳಿದುಕೊಳ್ಬೇಕಾಗುತ್ತೆ. ಅಂದರೆ ಕೆಲವರು ಸೋಮವಾರ ಮಾಡ್ತಾರೆ, ಕೆಲವರು ಶುಕ್ರವಾರ ಮಾಡ್ತಾರೆ. ನಿಮ್ಮ ಕುಲದೇವರ ವಾರ ಯಾವುದು ಕೇಳಿಕೊಂಡು ಅವರಿಗೆ ನೈವೇದ್ಯವನ್ನು ಅರ್ಪಿಸಿ ಮಾಂಸಾಹಾರವನ್ನು ಆ ದಿನ ತ್ಯಜಿಸಬೇಕು. ಮನೆಯನ್ನು ಸ್ವಚ್ಛಗೊಳಿಸಿ ನೀವು ಸ್ವಚ್ಛವಾಗಿರುವಂತಹ ಬಟ್ಟೆಗಳನ್ನು ಧರಿಸಿ ಪೂಜೆ ಪುನಸ್ಕಾರ ನೈವೇದ್ಯಗಳನ್ನು ಮಾಡಿ. ಈ ರೀತಿಯಾಗಿ ಮಾಡ್ತಾ ಬನ್ನಿ. ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ಅದ್ಭುತವಾದ ಪರಿವರ್ತನೆ ಆಗುತ್ತೆ. ಖಂಡಿತವಾಗಿ ನಿಮ್ಮ ಕುಲದೇವರ ಬಗ್ಗೆ ತಿಳಿದುಕೊಳ್ಳೋದು ನಿಮ್ಮ ಹಕ್ಕಾಗಿರುತ್ತದೆ. ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಮಹಿಳೆಯರ ಕಣ್ಣಲ್ಲಿ ನೀರು ಬರಬಾರದು. ಮುಸ್ಸಂಜೆ ಸಮಯದಲ್ಲಿ ತಲೆ ಕೂದಲನ್ನು ಬಾಚಬಾರದು ಮತ್ತು ಯಾವುದೇ ಕಾರಣಕ್ಕೂ ಅವಾಚ್ಯ ಶಬ್ದಗಳನ್ನು ಬಳಸಬಾರದು. ಮಕ್ಕಳ ಜೊತೆಯಲ್ಲೂ ಕೂಡ ಪ್ರೀತಿ ವಿಶ್ವಾಸದಿಂದ ಮಾತನಾಡಬೇಕು. ಮನೆಯಲ್ಲಿ ಯಾವಾಗಲೂ ಕೂಡ ಶಾಂತಿಯನ್ನು ಕಾಪಾಡಿಕೊಳ್ಬೇಕು. ತಾಳ್ಮೆಯಿಂದ ಇರಬೇಕು. ಧೂಪ ದೀಪ ನೈವೇದ್ಯವನ್ನು ಅರ್ಪಿಸಬೇಕು. ಸಂಜೆ ಸಮಯದಲ್ಲಿ ಪಲಾವ್ ಎಲೆ, ಲವಂಗ ಮತ್ತು ಕರ್ಪೂರವನ್ನು ಸುಟ್ಟಿ ಅದರ ಹೊಗೆಯನ್ನು ಮನೆ ಸುತ್ತ ಹಾಕೋದ್ರಿಂದ ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕವಾದ ಪರಿವರ್ತನೆ, ದೈವಿಕವಾದ ಅಂಶ ನಿಮ್ಮ ಜೀವನಕ್ಕೆ ಅಸ್ತಿತ್ವದಲ್ಲಿ ಬರುತ್ತದೆ. ಮತ್ತು ಆ ದೇವತೆ ಎಲ್ಲಿಯೂ ಕೂಡ ನಿಮ್ಮನ್ನ ಬಿಟ್ಟು ಹೊರಡೋದಿಲ್ಲ. ನಿಮ್ಮನ್ನ ಒಮ್ಮೆ ಬಿಟ್ಟು ಆ ದೇವತೆ ಹೊರಟು ಹೋದರೆ ನಿಮ್ಮ ಜೀವನವೇ ಅಲ್ಲೋಲ ಕಲ್ಲೋಲವಾಗುತ್ತದೆ. ಖಂಡಿತವಾಗಿ ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ನಡೆಯುತ್ತಿರುವಂತಹ ಆಧ್ಯಾತ್ಮಿಕ ಬದಲಾವಣೆಗಳು ಸಾಮಾನ್ಯವಾದದ್ದಲ್ಲ. ಕೆಲವೊಮ್ಮೆ ನಿಮ್ಮ ಮನೆಯಲ್ಲಿ ಕಾಣದ ಶಕ್ತಿಗಳು, ದೈವಿಕವಾದ ಅನುಗ್ರಹಗಳು ಹಾಗೂ ಪೂರ್ವಜರ ಆಶೀರ್ವಾದಗಳು ನೆಲೆಸಿರುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಇದ್ದ ಒಂದು ದೈವಶಕ್ತಿ ನಿಧಾನವಾಗಿ ಹೊರಡುವಂತಹ ಸೂಚನೆಯನ್ನು ನೀಡ್ತಿದೆ ಎಂಬ ಭಾವನೆ ನಿಮಗೆ ಉಂಟಾಗಿರಬಹುದು. ಇದು ನೇರವಾಗಿ ಕಾಣದೇ ಇದ್ದರೂ ಕೂಡ, ಕಣ್ಣಿಗೆ ಕಾಣದೇ ಇದ್ದರೂ ಕೂಡ ಮನಸ್ಸಿನ ಒಳಗೆ ಅಶಾಂತಿಯನ್ನು ಮೂಡಿಸುವಂತಹ ಪ್ರತಿಕ್ರಿಯೆ ಆಗಿರಬಹುದು.
ಈಗ ಮೇಷ ರಾಶಿಯವರು ಬಹಳ ವಿಶೇಷವಾದ ಸಮಯದಲ್ಲಿ ಇರಬೇಕಾಗುತ್ತೆ. ಈಗ ನಿಮ್ಮ ಜೀವನದಲ್ಲಿ ನೀವು ಜಾಗರೂಕತೆಯಿಂದ ನಡೆದುಕೊಳ್ಳೋದು ಬಹಳ ಮುಖ್ಯ. ಇಲ್ಲವಾದರೆ ಆ ದೈವ ಶಕ್ತಿ ನಿಮ್ಮ ಮನೆಗೆ ಬಂದಿದ್ದು ವ್ಯರ್ಥವಾಗಿ ಹೋಗುತ್ತದೆ. ನಿಮ್ಮ ಕುಟುಂಬವನ್ನು ಕಷ್ಟಗಳಿಂದ ರಕ್ಷಿಸಲು, ಆರ್ಥಿಕವಾದ ಸಮಸ್ಯೆಗಳಿಂದ ಕಡಿಮೆ ಮಾಡಲು, ನಿಮ್ಮ ಮನಸ್ಸಿಗೆ ಧೈರ್ಯ ನೀಡಲು ಬಂದಿರುವಂತಹ ಆಶೀರ್ವಾದದ ರೂಪದಲ್ಲಿ ನೆಲೆಸಿತ್ತು. ಆದರೆ ಮನೆ ಒಳಗಿನ ಜಗಳಗಳು, ನಕಾರಾತ್ಮಕವಾದ ಮಾತುಗಳು, ಹಿರಿಯರ ಅವಮಾನ ಮತ್ತು ದೇವರ ಆರಾಧನೆಯಲ್ಲಿ ನಿರ್ಲಕ್ಷ್ಯ ಇವು ಹೆಚ್ಚಾದಾಗ ದೈವಶಕ್ತಿ ದೂರವಾಗಲು ಪ್ರಾರಂಭಿಸುತ್ತದೆ ಎಂದು ಪುರಾಣಗಳು ಸೂಚಿಸುತ್ತಿದೆ. ಆದ್ದರಿಂದ ಮೊದಲಾಗಿ ಮನೆಯ ವಾತಾವರಣವನ್ನು ಶುದ್ಧವಾಗಿರುವುದು ಅತ್ಯಂತ ಅಗತ್ಯ. ಪ್ರತಿದಿನ ಬೆಳಗ್ಗೆ ಮನೆಯನ್ನು ಸ್ವಚ್ಛಗೊಳಿಸಿ ಮನೆಯ ಮುಂದೆ ರಂಗೋಲಿ ಹಾಕಿ ದೀಪ ಹಚ್ಚುವುದು ಸಕಾರಾತ್ಮಕವಾದ ಶಕ್ತಿ ಮತ್ತು ಸ್ಥಿರತೆಯನ್ನು ಹೆಚ್ಚಿಸುತ್ತದೆ. ಮೇಷ ರಾಶಿಯವರು ಅಗ್ನಿ ತತ್ವದವರು, ಆದ್ದರಿಂದ ನಿಮ್ಮ ಭಕ್ತಿ ಶಕ್ತಿಯು ತೀವ್ರವಾಗಿರುತ್ತದೆ. ವಾರದಲ್ಲಿ ಕನಿಷ್ಠ ಬಾರಿಯಾದರೂ ಒಂದು ಬಾರಿಯಾದರೂ ಪೂಜೆ ಮಾಡೋದ್ರ ಜೊತೆಗೆ ಮಂಗಳವಾರ, ಭಾನುವಾರ ಹನುಮಂತನಿಗೆ ನಿಮ್ಮ ಇಷ್ಟ ದೇವತೆಗಳಿಗೆ ಬೆಳ್ಳಿ ದೀಪದಿಂದ ಪ್ರಾರ್ಥನೆ ಮಾಡೋದು ತುಂಬಾ ಒಳ್ಳೆಯದು. ತುಪ್ಪದ ದೀಪಾರಾಧನೆ ಮಾಡೋದು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ಇನ್ನೊಂದು ಮುಖ್ಯ ವಿಷಯವೆಂದರೆ ಮಾತಿನಲ್ಲಿ ಶುದ್ಧತೆ ಇರಬೇಕು. ಈ ಸಮಯದಲ್ಲಿ ಕೋಪದ ಮಾತುಗಳು, ನಿಂದನೆ, ಅಸೂಯೆ ಅಥವಾ ಬೇರೆಯವರನ್ನ ಕೆಳಗೆಳೆಯುವಂತಹ ಮನೋಭಾವವನ್ನು ದೂರ ಇಡಬೇಕು. ಮೇಷ ರಾಶಿಯವರ ಸ್ವಭಾವ ಕೆಲವೊಮ್ಮೆ ತ್ವರಿತ ಕೋಪ ಇರುತ್ತದೆ. ಆದ್ದರಿಂದ ಅದನ್ನು ನಿಯಂತ್ರಿಸಿದರೆ ದೈವಶಕ್ತಿ ನಿಮ್ಮ ಜೊತೆ ಇನ್ನಷ್ಟು ಕಾಲ ಉಳಿಯುತ್ತದೆ. ಮನೆ ಒಳಗೆ ಭಜನೆ, ಮಂತ್ರ ಪಠನೆ, ಶುಭಾಷಿತ ಸಂಗೀತ ಕೇಳೋದು ಆಧ್ಯಾತ್ಮಿಕವಾದ ಕಂಪನವನ್ನು ಹೆಚ್ಚಿಸುತ್ತದೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ಮೂಡಿಸಿಕೊಳ್ಳೋದಕ್ಕೆ ಆ ದೇವತೆಯನ್ನು ಹೊರಡಲು ಬಿಡಬೇಡಿ. ಅವರು ಬೇರೆ ಯಾರೂ ಅಲ್ಲ, ಖಂಡಿತವಾಗಿ ನಿಮ್ಮ ಕುಲದೇವರೇ ಆಗಿರುತ್ತಾರೆ. ದೈವಶಕ್ತಿ ಎಂದರೆ ಕೇವಲ ಅದ್ಭುತ ಘಟನೆಯಲ್ಲ, ಅದು ನಿಮ್ಮ ಮನಸ್ಸಿನ ಧೈರ್ಯವನ್ನ, ಕುಟುಂಬದ ಏಕತೆಯನ್ನ ಮತ್ತು ಸಂತೋಷದ ರೂಪದಲ್ಲೂ ಕೂಡ ವ್ಯಕ್ತವಾಗುತ್ತದೆ. ನೀವು ಪ್ರೀತಿ, ಗೌರವ, ಭಕ್ತಿಯಿಂದ ಕಾಪಾಡಿದರೆ ಯಾವುದೇ ದೈವಶಕ್ತಿ ಕೂಡ ನಿಮ್ಮ ಮನೆಯನ್ನು ಬಿಟ್ಟು ಹೋಗೋದಿಲ್ಲ. ಈ ಸಮಯದಲ್ಲಿ ಒಂದು ಎಚ್ಚರಿಕೆ ಸೂಚನೆ ಎಂದು ತೆಗೆದುಕೊಂಡು ಜೀವನದಲ್ಲಿ ಸಕಾರಾತ್ಮಕವಾದ ಬದಲಾವಣೆಯನ್ನ ಹಿಂದಿನಿಂದಲೇ ಪ್ರಾರಂಭಿಸಿ. ಆಗ ನಿಮ್ಮ ಮನೆ ಮತ್ತು ಬೆಳಕು, ಭಾಗ್ಯ ಮತ್ತು ಆಶೀರ್ವಾದಗಳಿಂದ ತುಂಬುತ್ತದೆ. ಇದರಿಂದ ನಿಮ್ಮ ಭಕ್ತಿಯ ಮನಸ್ಸು ಒಳ್ಳೆಯ ಚಿಂತನೆಗಳನ್ನು ಮಾಡುತ್ತೆ, ಒಳ್ಳೆಯ ಕೆಲಸಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ನಿಮ್ಮ ಮನೆಯ ಸುತ್ತ ದೈವಿಕವಾದ ಆಶೀರ್ವಾದ ಸಿಗ್ತಾ ಹೋಗುತ್ತೆ. ಇದರಿಂದ ನೀವು ಶ್ರೀಮಂತಿಕೆಯನ್ನು ಆಕರ್ಷಣೆ ಮಾಡಬಹುದು, ನೆಮ್ಮದಿಯನ್ನು ಕಂಡುಕೊಳ್ಳಬಹುದು. ಮನೆ ಮತ್ತು ಮನಸ್ಸು ಯಾವಾಗಲೂ ಬೆಳಕಾಗುತ್ತದೆ. ಈ ವಿಶೇಷವಾದ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.